ತನ್ನ ಮೇಲೆ ದಾಳಿ ನಡೆಸಿದ ಅಮೆರಿಕದ ಮೇಲೆ ಇರಾನ್ನ ಕೋಪ ತಣ್ಣಗಾಗಿಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತನ್ನ ಪ್ರತೀಕಾರವನ್ನ ಮುಂದುವರಿಸಿರುವ ಇರಾನ್ ಇದೀಗ ಅತ್ಯಂತ ಸಂಚಾರ ದಟ್ಟಣೆ ಹೊಂದಿರುವ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಬಾಂಬ್ ಸ್ಫೋಟಿಸಿದೆ. ವಿಮಾನಗಳ ಹಾರಾಟದ ಸಂದರ್ಭದಲ್ಲಿಯೇ ಈ ದಾಳಿ ನಡೆದಿದೆ ಎನ್ನಲಾಗಿದೆ. ಅದೃಷ್ಟವಶಾತ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಈ ವಿಮಾನ ನಿಲ್ದಾಣದಲ್ಲಿ ಪ್ರತಿನಿತ್ಯ 2,000ಕ್ಕೂ ಅಧಿಕ ವಿಮಾನಗಳು ಸಂಚರಿಸುತ್ತದೆ. ದಿನಕ್ಕೆ 1 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ದುಬೈ ಏರ್ಪೋರ್ಟ್ಗೆ ಆಗಮಿಸುತ್ತಾರೆ. ಹೀಗಾಗಿಯೇ ಇರಾನ್ ದುಬೈ ಏರ್ಪೋರ್ಟ್ ಮೇಲೆ ಭೀಕರ ದಾಳಿ ನಡೆಸುವ ಪ್ಲಾನ್ ರೂಪಿಸಿತು. ವಿಮಾನ ಸಂಚಾರದ ಸಂದರ್ಭದಲ್ಲಿಯೇ ದಾಳಿ ಕೂಡ ನಡೆದಿತ್ತು. ಆದರೆ ಇರಾನ್ನ ಬಾಂಬ್ ಯಾವುದೇ ವಿಮಾನದ ಮೇಲಾಗ್ಲಿ ಅಥವಾ ಜನರಿರುವ ಕಡೆಯಾಗ್ಲಿ ಬೀಳದ ಕಾರಣ ಭಾರಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಇನ್ನು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ನಿಲ್ಲಿಸಲು ಇರಾನ್ ಒಂದು ಷರತ್ತು ವಿಧಿಸಿದೆ. ಕೊಲ್ಲಿ ದೇಶಗಳ ಮೇಲೆ ಮಾಡುತ್ತಿರುವ ದಾಳಿಗೆ ಕ್ಷಮೆ ಯಾಚಿಸಲು ಸಿದ್ಧವಿರುವ ಇರಾನ್ ಇದಕ್ಕೆ ಪ್ರತಿಯಾಗಿ ಒಂದು ಕಂಡೀಷನ್ ಇಟ್ಟಿದೆ. ಭವಿಷ್ಯದಲ್ಲಿ ಇರಾನ್ ಮೇಲೆ ಯಾವುದೇ ದಾಳಿ ನಡೆದರೂ ಆ ದಾಳಿಯ ಮೂಲ ದೇಶ ಇವುಗಳಾಗಿರಬಾರದು ಎಂದು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶಿಯಾನ್ ಹೇಳಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.